ಹಲೋ, ವೆಲ್ಕಮ್ ಬ್ಯಾಕ್ ಟು MS ಲರ್ನಿಂಗ್ ಪಾತ್. ನಾನು ಪ್ರೀವಿಯಸ್ ಸಮ್ಮಿನಲ್ಲಿ ನಿಮಗೆ ಇಶ್ಯೂ ಆಫ್ ಶೇರಿನ ಸಿಂಪಲ್ ಪ್ರಾಬ್ಲಮ್ನ ಹೇಳ್ಕೊಟ್ಟಿದ್ದೆ. ಈಗ ನಾನು ಸಿಂಪಲ್ ಪ್ರಾಬ್ಲಮ್ ಜೊತೆಗೆ ಡಿಸ್ಕೌಂಟ್ ಮತ್ತೆ ಪ್ರೀಮಿಯಂ ಬಗ್ಗೆ ಹೇಳಿದ್ನಲ್ವಾ, ಈಗ ನಾನು ಪ್ರೀಮಿಯಂ ಬಗ್ಗೆ ಹೇಳ್ತಾ ಹೋಗ್ತೀನಿ. ಪ್ರೀಮಿಯಂ ಇದ್ದವಾಗ ಅಂದ್ರೆ ಇಶ್ಯೂ ಆಫ್ ಶೇರಿನಲ್ಲಿ ಪ್ರೀಮಿಯಂ ಇದ್ದವಾಗ ಪ್ರಾಬ್ಲಮ್ಸ್ನ ಹೇಗೆ ಸೊಲ್ಯೂಷನ್ ಮಾಡಬೇಕು. ಸೊ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ವ್ಯಾಲ್ಯೂ. ಸೊ ಕ್ವಶನ್ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. A company limited issue 20,000 shares at 10 each. Face value 10 each. At a premium of 1 rupee. 10 plus 1 ಆಗುತ್ತೆ 11 rupees. ಅಂದ್ರೆ ಫೇಸ್ ವ್ಯಾಲ್ಯೂಗಿನ್ನ ಜಾಸ್ತಿ ಇದೆ ಪರ್ ಶೇರ್. ಪೇಬಲ್ 2 rupees. ಅಂದ್ರೆ ಈ 11 rupees ನ ಹೇಗೆ ಪೇ ಮಾಡ್ತೀವಿ ಅಂತ. ಪೇಬಲ್ 2 rupees ಆನ್ ಅಪ್ಲಿಕೇಶನ್. ನನಗೆ ಹೇಳಿದ್ದೀನಿ ಸ್ಟೇಜಸ್. ಅಪ್ಲಿಕೇಶನ್ ಸ್ಟೇಜಸ್, ಅಲಾಟ್ಮೆಂಟ್ ಸ್ಟೇಜಸ್, ಮತ್ತೊಂದು ಸ್ಟೇಜಸ್ ಬಂದು ಕಾಲ್ ಸ್ಟೇಜಸ್. ಅಂದ್ರೆ ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಎಷ್ಟು ರುಪೀಸ್ ಕಲೆಕ್ಟ್ ಮಾಡ್ತಾರೆ? 2 rupees. ನೆಕ್ಸ್ಟ್ 4 rupees ಆನ್ ಅಲಾಟ್ಮೆಂಟ್. ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ 4 rupees. ಅಂದ್ರೆ ಬ್ರಾಕೆಟ್ ಅಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ, ಏನು? ಇನ್ಕ್ಲೂಡಿಂಗ್ ಪ್ರೀಮಿಯಂ. ಈ 4 rupees ಹೇಗೆ ಇನ್ಕ್ಲೂಡ್ ಆಗಿದೆ ಅಂದ್ರೆ 3 rupees ಅಲಾಟ್ಮೆಂಟ್, 1 rupee ಪ್ರೀಮಿಯಂ. ಹೆಂಗೆ ಮ್ಯಾಮ್ ಇದನ್ನ ಡಿವೈಡ್ ಮಾಡಿದ್ರಿ? ಇಲ್ಲಿ ಪ್ರೀಮಿಯಂ ಎಷ್ಟು ಕೊಟ್ಟಿದ್ದಾರೆ? 3 rupees. ಸೊ ಈ 4 rupees ಅಲ್ಲಿ 1 rupee ನ ಲೆಸ್ ಮಾಡಿದ್ರೆ 3 rupees ಅಲಾಟ್ಮೆಂಟ್, 1 rupee ಪ್ರೀಮಿಯಂ. ಸೊ 3 plus 1 ಒಂದ್ ಕಡೆ ನಾನು ಸಿಂಪಲ್ ಆಗಿ ಬರ್ದಿರ್ತೀನಿ, ಬಿಕಾಸ್ ನಾನು ಡ್ಯೂ ಎಂಟ್ರಿ ಹಾಕುವಾಗ, ಅಲಾಟ್ಮೆಂಟ್ ಡ್ಯೂ ಎಂಟ್ರಿ ಮಾಡುವಾಗ ಈ ಅಮೌಂಟ್ ನಮಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಬರ್ದಿಟ್ಟಿದ್ದೀನಿ. ನೆಕ್ಸ್ಟ್ ಇನ್ನ 3 rupees ಫಸ್ಟ್ ಕಾಲ್, ಇನ್ನ 2 rupees ಫೈನಲ್ ಕಾಲ್. ಅಂದ್ರೆ ಕಾಲ್ ನ ಇಲ್ಲಿ 2 ಕಾಲ್ ಮಾಡಿದ್ದಾರೆ, ಒಂದು ಫಸ್ಟ್ ಕಾಲ್ ಮತ್ತೆ ಫೈನಲ್ ಕಾಲ್. ಫಸ್ಟ್ ಕಾಲ್ ನ 3 rupees ಅಂಡ್ ಫೈನಲ್ ಕಾಲ್ ನ 2 rupees ಕಲೆಕ್ಟ್ ಮಾಡ್ತಾರೆ. ಈಗ ಕ್ರಾಸ್ ವೆರಿಫಿಕೇಶನ್ ಮಾಡ್ತೀನಿ ನೋಡಿ. ಸೊ ಅಪ್ಲಿಕೇಶನ್ ಅಲ್ಲಿ 2 rupees, ಅಲಾಟ್ಮೆಂಟ್ ಅಲ್ಲಿ 4 rupees, 6 rupees ಕಲೆಕ್ಟ್ ಮಾಡಿದ್ರು. ನೆಕ್ಸ್ಟ್ 3 rupees ಫಸ್ಟ್ ಕಾಲ್ ಅಲ್ಲಿ. ಸೊ 6 plus 3 9 rupees, 9 plus 2 11 rupees. ಅಂದ್ರೆ ಟೋಟಲ್ ಅದನ್ನ 11 rupees ಗೆ ಪರ್ಚೇಸ್ ಇಶ್ಯೂ ಮಾಡಿದ್ದಾರೆ. ಅಂದ್ರೆ 10 plus 1 11. ಸೊ ಈ 11 rupees ನ ಈ ರೀತಿ ಪ್ರೀಮಿಯಂ ವ್ಯಾಲ್ಯೂ ಆಫ್ ಶೇರ್ ನ ಈ ರೀತಿ ಕಲೆಕ್ಟ್ ಮಾಡಿದ್ದಾರೆ. ಇವಾಗ ಏನ್ ಮಾಡ್ಬೇಕು? ಜರ್ನಲ್ ಎಂಟ್ರೀಸ್ ನ ಮೆನ್ಷನ್ ಮಾಡಬೇಕು. ಈಚ್ ಜರ್ನಲ್ ಎಂಟ್ರಿಗೆ ನಮಗೆ ಈಚ್ ಸ್ಟೇಜ್ಗೆ 2 ಜರ್ನಲ್ ಎಂಟ್ರೀಸ್ ಇರುತ್ತೆ. ಸೊ ಆ ಜರ್ನಲ್ ಎಂಟ್ರೀಸ್ ನ ಮಾಡಬೇಕು ಅಂದ್ರೆ ನಾವು ಜರ್ನಲ್ ಎಂಟ್ರಿ ಫಾರ್ಮ್ಯಾಟ್ ನ ಹಾಕೋಬೇಕು. ಸೊ ಇಲ್ಲಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ABC ಕಂಪನಿ ಹೆಡಿಂಗ್ ಬರ್ಕೊಳ್ಳಿ. ನೆಕ್ಸ್ಟ್ ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್, ಡೆಬಿಟ್ ಅಂಡ್ ಕ್ರೆಡಿಟ್. ಸೊ ನನಗೆ ಏನ್ ಮೆನ್ಷನ್ ಮಾಡಬೇಕು ಇಂಪಾರ್ಟೆಂಟ್ ಇದೆಯೋ ಅದಷ್ಟು ನಾನು ಇದರಲ್ಲಿ ಬರ್ದಿದ್ದೀನಿ. ಫಸ್ಟ್ ಜರ್ನಲ್ ಎಂಟ್ರೀಸ್ ನಾವು ಸ್ಟೇಜ್ ವೈಸ್ ಅಂದ್ರೆ ಹೈರಾರ್ಕಿ ಆಗಿ ತಗೋಬೇಕು. ಅಪ್ಲಿಕೇಶನ್, ಅಲಾಟ್ಮೆಂಟ್, ಕಾಲ್. ಅಂದ್ರೆ ಫಸ್ಟ್ ಯಾವ್ದು ಬರುತ್ತೆ? ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ಗೆ ನಾವು 2 ಜರ್ನಲ್ ಎಂಟ್ರೀಸ್ ನಾನು ಪ್ರೀವಿಯಸ್ ಪ್ರಾಬ್ಲಮ್ ಅಂತ ಹೇಳಿದ್ದೀನಿ. ಎಲ್ಲದಕ್ಕೂ 2 ಜರ್ನಲ್ ಎಂಟ್ರೀಸ್ ಮಿನಿಮಮ್ 2 ಜರ್ನಲ್ ಎಂಟ್ರೀಸ್ ಇರಲೇಬೇಕು. ಮೇನ್ 2 ಜರ್ನಲ್ ಎಂಟ್ರೀಸ್ ಇರಬೇಕು. ಅಪ್ಲಿಕೇಶನ್ ಬಂದವಾಗ ರಿಸೀವ್ ಎಂಟ್ರಿ ಮತ್ತೆ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಎಂಟ್ರಿ ಹಾಕ್ಬೇಕು. ಈಗ ರಿಸೀವ್ ಎಂಟ್ರಿನ ನಾನು ಫಸ್ಟ್ ತೋರಿಸ್ತೀನಿ. ಸೊ ಅಪ್ಲಿಕೇಶನ್ ರಿಸೀವ್ ಆದ್ರೆ ಎಷ್ಟು ರೂಪಾಯಿ ರಿಸೀವ್ ಮಾಡಿದ್ವಿ? 2 rupees. ಮನಿ ಬಂದಿದೆ ಅಂದ್ರೆ ಅದು ಬ್ಯಾಂಕಿಂಗ್ಗೆ ಬಂದಿರುತ್ತೆ ಅಂತ. ಬ್ಯಾಂಕ್ ಅಕೌಂಟ್ ಡೇಟಾ 2. ಯಾವ ಮನಿ ಬಂದಿರೋದು? ಅಪ್ಲಿಕೇಶನ್ ಮನಿ. ಶೇರ್ ಅಪ್ಲಿಕೇಶನ್ ಅಕೌಂಟ್, ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಸೊ ಇಲ್ಲಿ ಅಮೌಂಟ್ ಬರಿಬೇಕಲ್ವಾ? ಅಮೌಂಟ್ ನ ಹೇಗೆ ಬರೆಯೋದು? ನಾವು ಎಷ್ಟು ಶೇರ್ಸ್ ನ ಇಶ್ಯೂ ಮಾಡಿದೀವಿ? 20,000 ಶೇರ್ಸ್. 20,000 ಶೇರ್ಸ್ ಇಂಟು ಅಪ್ಲಿಕೇಶನ್ ಮನಿ ಎಷ್ಟು? 2 rupees ಇಂಟು 2 rupees. ಸೊ ನಮಗೆ 20 ಶೇರ್ಸ್ಗೆ 2 rupees ಈಚ್ ಸಿಕ್ಕಿದೆ. ಅಂದ್ರೆ ಟೋಟಲ್ ಆಗಿ ನಮಗೆ ಪಬ್ಲಿಕ್ ಇಂದ ಅಪ್ಲಿಕೇಶನ್ಗೆ ಬಂದಿರೋ ಅಮೌಂಟ್ 40,000. 20,000 ಇಂಟು 2 40,000. ಸೊ ಇದು ನಮ್ಮ ಅಪ್ಲಿಕೇಶನ್ ರಿಸೀವ್ ಎಂಟ್ರಿ. ಸೊ ನರೇಶನ್ ಹಂಗೆ ಬರಿಬೇಕು. ಬಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ನೀವು ಒಂದ್ ಕಡೆ ನೋಟ್ ಮಾಡ್ಕೊಂಡಿರಿ ನರೇಶನ್ಸ್ನೆಲ್ಲ. ಯಾಕೆ ಅಂದ್ರೆ ನಾನು ನರೇಶನ್ಸ್ ಫುಲ್ ಬರೆಯೋದಕ್ಕಾಗಲ್ಲ. ನರೇಶನ್ಸ್ ನ ನೋಟ್ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ಐ ರಿಪೀಟೆಡ್ ದ ನರೇಶನ್. ಬಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ ಎಂಟ್ರಿ ಆದ್ಮೇಲೆ
ಸೆಕೆಂಡ್ ರೇಷನ್ ಅಪ್ಲಿಕೇಶನ್ ಮನಿನ ಟ್ರಾನ್ಸ್ಫರ್ ಮಾಡಬೇಕು ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ. ಸೊ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟಾರ್ ಟು ಎಲ್ಲಿ ಟ್ರಾನ್ಸ್ಫರ್ ಮಾಡೋದಂತ ಹೇಳಿದೆ, ಶೇರ್ ಕ್ಯಾಪಿಟಲ್ಗೆ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಸೇಮ್ ಅಮೌಂಟ್ ಎಷ್ಟು ರಿಸೀವ್ ಮಾಡಿದೀವೋ ಅದೇ ಅಮೌಂಟ್ ನ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ 40,000 40,000. ಆರ್ ಯು ಅಂಡರ್ಸ್ಟುಡ್? ಒಂದು ಅಪ್ಲಿಕೇಶನ್ ರಿಸೀವ್ ಎಂಟ್ರಿ ಆದ್ರೆ ಇನ್ನೊಂದು ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಎಂಟ್ರಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಆ ಅಮೌಂಟ್ ನ ಟ್ರಾನ್ಸ್ಫರ್ ಎಂಟ್ರಿನ ಹಾಕೋಬೇಕಾಗತ್ತೆ. ನರೇಶನ್ ಬಂದು ಇದು ಟ್ರಾನ್ಸ್ಫರ್ ಎಂಟ್ರಿ ಆಗಿರೋದ್ರಿಂದ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಇದು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಆಯ್ತು. ಸೊ ಒಂದು ಸ್ಟೇಜ್ ಅಂದ್ರೆ ಫಸ್ಟ್ ಸ್ಟೇಜ್ ಅಪ್ಲಿಕೇಶನ್ ಈಸ್ ಓವರ್. ಸೆಕೆಂಡ್ ಸ್ಟೇಜ್ ನೋಡೋಣ, ಏನು? ಅಲಾಟ್ಮೆಂಟ್. ಅಲಾಟ್ಮೆಂಟ್ ಏನಿದೆ? ಪ್ರೀಮಿಯಂ ಇನ್ಕ್ಲೂಡ್ ಆಗಿದೆ. ಸೊ ಅಲಾಟ್ಮೆಂಟ್ ಪ್ರೀಮಿಯಂ ಇನ್ಕ್ಲೂಡ್ ಆಗಿರೋದ್ರಿಂದ ಎರಡು ಎಂಟ್ರಿ ಇರಬೇಕು, ಒಂದು ಡ್ಯೂ ಎಂಟ್ರಿ ಮತ್ತೊಂದು ಪೇಮೆಂಟ್ ಎಂಟ್ರಿ. ಫಸ್ಟ್ ಡ್ಯೂ ಎಂಟ್ರಿನ ಹಾಕೋಣ. ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್, ಅಲಾಟ್ಮೆಂಟ್ ಡ್ಯೂ ಇರೋದು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟಾರ್ ಟು. ನಾವು ಅಲಾಟ್ಮೆಂಟ್ ಇಂದ ಎಷ್ಟು ಮನಿ ರಿಸೀವ್ ಮಾಡಬೇಕು? 3 rupees. ಸೊ ಇದು ಈಕ್ವಿಟಿ ಶೇರ್ಗೆ ಹೋಗುತ್ತೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಇದ್ರ ಜೊತೆಗೆ ಮತ್ತೊಂದಿದೆ, ಏನಿದೆ? ಪ್ರೀಮಿಯಂ ಇದೆ. ಪ್ರೀಮಿಯಂ ಇದ್ದವಾಗ ಟು ಈಕ್ವಿಟಿ ಶೇರ್ ಪ್ರೀಮಿಯಂ ಅಕೌಂಟ್. ಈಗ ಎರಡು ಅಮೌಂಟ್ ಬಂದಿರೋದ್ರಿಂದ ಸೊ ನಾವು ಎರಡಕ್ಕೂ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಬಗ್ಗೆ ನೋಡೋಣ. ನಂಬರ್ ಆಫ್ ಶೇರ್ಸ್ ಎಷ್ಟು? ಯಾವಾಗ್ಲೂ ಅಷ್ಟೇ ನಾವು ನಂಬರ್ ಆಫ್ ಶೇರ್ಸ್ ನ ಕನ್ಸಿಡರ್ ಮಾಡಬೇಕು. 20,000 ನಾನು ಆಗ್ಲೇ ಸಗ್ರಿಗೇಟ್ ಮಾಡಿದೆ ಅಮೌಂಟ್. ಈ 20,000 ಅಲಾಟ್ಮೆಂಟ್ ಅಲ್ಲಿ ಇನ್ಕ್ಲೂಡಿಂಗ್ ಪ್ರೀಮಿಯಂ ನ ಫಸ್ಟ್ ಸಪರೇಟ್ ಮಾಡಿ ತೋರ್ಸೋಣ. ಅಲಾಟ್ಮೆಂಟ್ 3 rupees, 1 rupee ಪ್ರೀಮಿಯಂ. ಅಲಾಟ್ಮೆಂಟ್ ಮನಿನ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ತೋರಿಸ್ಬೇಕು. 20 into 3 ಗೊತ್ತಾಯ್ತಾ? ಇನ್ನ ಒಂದ್ಸತಿ ಹೇಳ್ತೀನಿ, ಇದು ಅಲಾಟ್ಮೆಂಟ್ ಅಮೌಂಟ್. ಮತ್ತೆ ಸಗ್ರಿಗೇಟ್ ಮಾಡಿ, ಪ್ರೀಮಿಯಂ ಸಪರೇಟ್ ಆಗಿ ತೋರಿಸ್ಬೇಕು. 20,000 into ಪ್ರೀಮಿಯಂ 1 rupee. ಸೊ 20 into 3 60 rupees. ಕ್ರೆಡಿಟ್ ಸೈಡ್ ನಾನು ಫಸ್ಟ್ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಡೆಬಿಟ್ ಸೈಡ್ ನ ಫಿಲ್ ಮಾಡ್ತೀನಿ. 60,000 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲಾಟ್ಮೆಂಟ್ ಮನಿ ಆದ್ರೆ ಇನ್ನ ಎಕ್ಸಸ್ 20,000 ಪ್ರೀಮಿಯಂ ಮನಿ ಎರಡೂ ಸೇರಿ ಅಲಾಟ್ಮೆಂಟ್ ಇಂದ ಬರುವಂತದ್ದು 60 + 20 80,000 ಅಲಾಟ್ಮೆಂಟ್ ಗೆ ಬರುವಂತಹ ದುಡ್ಡು. ಇದು ಡ್ಯೂ ಎಂಟ್ರಿ. ಸೊ ಡ್ಯೂ ಎಂಟ್ರಿ ಪ್ರೀಮಿಯಂ ಇದ್ದವಾಗ ಯು ಶುಡ್ ಮೆನ್ಷನ್ ಒನ್ ಈಸ್ ಪ್ರೀಮಿಯಂ ಸಪರೇಟ್ ಆಗಿ ಮತ್ತೆ ಅಲಾಟ್ಮೆಂಟ್ ಸಪರೇಟ್ ಆಗಿ ತೋರಿಸ್ಬಿಟ್ಟು ಟೋಟಲ್ ಅಲಾಟ್ಮೆಂಟ್ ಅಲ್ಲಿ ಅಮೌಂಟ್ ನ ತೋರಿಸ್ಬೇಕಾಗತ್ತೆ. ಸೊ ನರೇಶನ್ ಹೇಗ್ ಬರಿಬೇಕು? ಬೀಯಿಂಗ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ವಿತ್ ಪ್ರೀಮಿಯಂ 1 rupee. ಯಾಕೆ ವಿತ್ ಪ್ರೀಮಿಯಂ? ವಿತ್ ಪ್ರೀಮಿಯಂ ಅಲ್ಲಿ ಕಲೆಕ್ಟ್ ಮಾಡೋದ್ರಿಂದ ಅಲಾಟ್ಮೆಂಟ್ ಮನಿ ಡ್ಯೂ ವಿತ್ ಪ್ರೀಮಿಯಂ 1 rupee. ಡ್ಯೂ ಎಂಟ್ರಿ ಆಗಿದ ತಕ್ಷಣ ನಾವು ನೆಕ್ಸ್ಟ್ ರಿಸೀವ್ ಎಂಟ್ರಿ, ಯಾವುದು? ಅಲಾಟ್ಮೆಂಟ್ ನ ರಿಸೀವ್ ಎಂಟ್ರಿನ ತಗೋಬೇಕು. ರಿಸೀವ್ ಅಂದಿದ ತಕ್ಷಣ ಬ್ಯಾಂಕ್ಗೆ ಅಮೌಂಟ್ ಬರುತ್ತೆ. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಅಮೌಂಟ್ ಅಲಾಟ್ಮೆಂಟ್ ಇಲ್ಲಿ ನಾವು ಸಗ್ರಿಗೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಡ್ಯೂ ಎಂಟ್ರಿಯಲ್ಲಿ ಮಾತ್ರ ನಾವು ಸಗ್ರಿಗೇಷನ್ ಮಾಡಬೇಕು. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಸೊ ಈ ಅಮೌಂಟ್ ನ ಡೈರೆಕ್ಟ್ ಆಗಿ ತಗೊಳ್ಳಿ. 80,000
ಈಗ ದ 80,000 ಅಲಾಟ್ಮೆಂಟ್ ಮನಿ ಇದು ಕಂಪ್ಲೀಟ್ ಆಯಿತು. ಪ್ರೀಮಿಯಂ ವಿತ್ ಪ್ರೀಮಿಯಂ ಜೊತೆಗೆ ಜರ್ನಲ್ ಎಂಟ್ರೀಸ್ ಕಂಪ್ಲೀಟ್ ಆಯಿತು. ಉಳಿದಿರೋದು ಫಸ್ಟ್ ಕಾಲ್ ಅಂಡ್ ಫೈನಲ್ ಕಾಲ್. ನಾವು ಫಸ್ಟ್ ಕಾಲ್ ಅಂಡ್ ಫೈನಲ್ ಕಾಲ್ ಕಾಂಪೌಂಡ್ ಅಂದರೆ ಒಟ್ಟಿಗೆ ಹಾಕಬಾರ್ದು, ಸಪ್ರೇಟಾಗಿ ತೋರಿಸ್ಬೇಕು. ಫಸ್ಟ್ ಕಾಲ್ಗೆ ಒಂದು ಡ್ಯೂ ಎಂಟ್ರಿ ಮತ್ತೆ ರಿಸೀವ್ ಎಂಟ್ರಿ, ಮತ್ತೆ ಫೈನಲ್ ಕಾಲ್ಗೆ ಒಂದು ಡ್ಯೂ ಎಂಟ್ರಿ ಮತ್ತೆ ರಿಸೀವ್ ಎಂಟ್ರಿ ತೋರಿಸ್ಬೇಕು. ಈಗ ಫಸ್ಟ್ ಕಾಲ್ಗೆ ಫಸ್ಟ್ ಹಾಕೊಂಡ್ಬಿಡೋಣ. Equity share first call account data to equity share capital account. So money ನಾವು ನೋಡ್ಕೊಳ್ಳೋಣ. How many shares? 20,000 shares. ಫಸ್ಟ್ ಕಾಲ್ ಅಲ್ಲಿ ಎಷ್ಟು ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ? 3 rupees ನ ಫಸ್ಟ್ ಕಾಲ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ತೀವಿ. Once again I will show in how much we collected. 3 rupees. So 20,000 into 3, 60,000 and 60,000 being first call amount due. This is due entry. Next, ರಿಸೀವ್ ಆಗಿದ ತಕ್ಷಣ ನಾವು ಪೇಮೆಂಟ್ ಎಂಟ್ರಿ ತಗೊಳ್ಳೋಣ. ಬ್ಯಾಂಕ್ ಅಕೌಂಟ್ ಪೇಮೆಂಟ್ ಎಂಟ್ರಿ ಆಲ್ವೇಸ್ ಕಮ್ ಅಟ್ ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಯಾವ ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ದೀವಿ? ಫಸ್ಟ್ ಕಾಲ್ ಮನಿನ ಡ್ಯೂಟ್ ಮಾಡ್ತಿದ್ವಿ. ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್. ಸೊ ಸೇಮ್ ಅಮೌಂಟ್ 60,000 and 60,000. This is completed first call. Receive due entry and receive entry. First call is over. Remaining final call. So final call also same. One is due entry, another is payment entry. So first due entry ತಗೊಳ್ಳೋಣ. Equity share final call account data to equity share capital account. So final call ಗೆ ಮತ್ತೆ ನಾವು ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. How much we collected from the final call? 2 rupees. See, 2 rupees on final call. So first we want to take a number of shares. 20,000 shares into 2 rupees for final call. 20 into 2, 40,000. 40,000 we collected from the due from the final call. This is due entry, so it is a due from the final call. Next, take receive entry. Final call, receipt entry. Receipt entry always in bank account data to equity share final call account. Equity share final call account. How much is due from the final call? 40,000. We receive final call 40,000. So this is so final call is also over. See, all share are subscribed and money are duly received. So these all are the journal entries. How the premium ಅಲ್ಲಿ ಹೇಗೆ journal entry ನ ಪಾಸ್ ಮಾಡಬೇಕು ಅನ್ನೋದು. Thank you students watching this MS learning path. If you have any doubts, please comment box ಅಲ್ಲಿ ಹಾಕಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ನ ಮಾಡಿ. ಇನ್ನ ನಿಮ್ಮ ಒಳ್ಳೆ ಫ್ರೆಂಡ್ಸ್ಗೆ ಇದೇ ಮೆಸೇಜ್ ರೀಚ್ ಆಗಬೇಕು ಅಂದ್ರೆ ಎಲ್ಲರಿಗೂ ಖಂಡಿತವಾಗ್ಲೂ ಶೇರ್ ಮಾಡಿ. ಥ್ಯಾಂಕ್ ಯು.